ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿ ಶರಣಂ. ಪರಮ ಪವಿತ್ರ ಶಬರಿಮಲೆ ಕ್ಷೇತ್ರಕ್ಕೆ ಪರಮ ಪವಿತ್ರವಾದ ಆ ಸ್ವಾಮಿ ಅಯ್ಯಪ್ಪನ ಪ್ರತಿರೂಪವಾಗಿ ಆ ಇರುಮುಡಿಯನ್ನು ಶಬರಿಮಲೆಗೆ ತೆಗೆದುಕೊಂಡು ಹೋಗ್ತೀವಿ ಸ್ವಾಮಿ. ಆ ಭಗವಂತನೇ ನಮ್ಮ ತಲೆಯ ಮೇಲೆ ಕುಳಿತಿದ್ದಾರೆ ಎಂದು ಆ ಇರುಮುಡಿಯಲ್ಲಿ ಆ ಭಗವಂತನನ್ನು ಕಾಣುತ್ತೇವೆ. ಅದರಲ್ಲಿ ಬಹುಮುಖ್ಯವಾಗಿ ಆ ತುಪ್ಪ ತುಂಬಿದ ತೆಂಗಿನಕಾಯಿ ಆ ಪರಮಾತ್ಮನಿಗೆ ಸಮರ್ಪಣೆಯಾಗುವಂತಹ ಏಕೈಕ ಆ ಒಂದು ಮಹೋನ್ನತವಾದ ದೈವಿಕವಾದ ಆ ಒಂದು ಸ್ವಾಮಿ ಅಯ್ಯಪ್ಪನ ಪ್ರತಿರೂಪವಾದ ತುಪ್ಪ ತುಂಬಿದ ತೆಂಗಿನಕಾಯಿಗೆ ನಮಿಸುತ್ತಾ ಕಳೆದ 2 ದಿನಗಳಿಂದ ಒಂದು ವಿಡಿಯೋವನ್ನು ಪ್ರಸಾರ ಮಾಡಿದ್ದು ಸ್ವಾಮಿ. ಅದೇನು ಅಂದರೆ, ಸ್ವಾಮಿಗಳು ಆ ತೆಂಗಿನಕಾಯಿಯನ್ನು ಏಕೆ ಉಜ್ಜುತ್ತಿಲ್ಲ, ಯಾಂತ್ರೀಕರಣಕ್ಕೆ ಮಾರು ಹೋಗಿದ್ದಾರಾ, ಎಲ್ಲವೂ ಯಂತ್ರವೇ ಮಾಡಬೇಕಾದಂತಹ ಆ ಒಂದು ನಾಗಾಲೋಟದ ಜೀವನದಲ್ಲಿ ನಮ್ಮ ಸ್ವಾಮಿಗಳು ಶಬರಿಮಲೆ ಯಾತ್ರೆಯ ತತ್ವಕ್ಕೆ ಧಕ್ಕೆಯನ್ನು ತರ್ತಾ ಇದ್ದಾರಾ ಅನ್ನೋ ಒಂದು ವಿಚಾರ. ಅದಕ್ಕೆ ಸ್ಪಷ್ಟನೆಯನ್ನು ನೀಡುತ್ತಾ ಮತ್ತೊಂದು ಅದಕ್ಕೆ ಸಂಬಂಧಪಟ್ಟ ವಿಡಿಯೋವನ್ನು ಇಲ್ಲಿ ತಿಳಿಸ್ತೀನಿ ಸ್ವಾಮಿ. ಸ್ವಾಮಿ ಶರಣಂ. ತಪ್ಪಿದ್ದಲ್ಲಿ ತಿದ್ದಿ ತೀಡಿ, ಎನಗಿಂತ ಕಿರಿಯವನು ಯಾರಿಲ್ಲ. TS ಕಣ್ಣನ್, ರಾಮನಗರ. ಸ್ವಾಮಿ ಶರಣಂ. ಸ್ವಾಮಿ, ಆ ವಿಡಿಯೋದಲ್ಲಿದ್ದಂತಹ ದೃಶ್ಯಗಳನ್ನು ತಾವೇನು ನೋಡಿದ್ರಿ, ಆ ಸ್ವಾಮಿಗಳೊಬ್ಬರು ಆ ಒಂದು ತುಂಬ ಕಾಯಿಗಳನ್ನು, ಒಂದು ಸರಿಸುಮಾರು 50ರಿಂದ 60 ಕಾಯಿಗಳನ್ನು ಒಂದು ದೊಡ್ಡ ಟಬ್ನಲ್ಲಿ ಉಜ್ಜಿ ಆ ನೀರಿನಲ್ಲೇ ಹಾಕ್ತಾಯಿದ್ರು. ಇಲ್ಲಿ ಆ ಮಿಷಿನ್ನಲ್ಲಿ ಉಜ್ತಾ ಇರೋದು ತಪ್ಪು, ಅದರಲ್ಲಿ 2 ಮಾತಿಲ್ಲ. ಆದರೆ ಆ ಸ್ವಾಮಿಗಳ ತಪ್ಪಿದೆಯೇ ಎಂಬುದನ್ನು ಕೂಡ ನಾವು ವಿಮರ್ಶನೆ ಮಾಡಿಕೊಳ್ಳೋದಕ್ಕಾಗಿ ಈ ಒಂದು ವಿಡಿಯೋ. ಆ ಸ್ವಾಮಿಗಳು ಖಂಡಿತವಾಗಿ ಶಬರಿಮಲೆ ಯಾತ್ರೆಗೆ ಅಷ್ಟೊಂದು ತೆಂಗಿನಕಾಯಿಗಳನ್ನು ಅವರು ತೆಗೆದುಕೊಂಡು ಹೋಗಲ್ಲ, ಅಥವಾ ಅವರ ತಂಡದ್ದಂತೂ ಅಲ್ಲ. ಇಲ್ಲಿ ಯಾಕೆ ಆ ಸ್ವಾಮಿಗಳಿಂದ ಆ ಕಾರ್ಯವನ್ನು ಮಾಡಿಸ್ತಾ ಇದ್ದೀರಾ ಅನ್ನೋದು ಯಾರ ತಪ್ಪು ಅನ್ನೋದು. ಮೊದಲಿಗೆ ಆ ಸ್ವಾಮಿಗಳು ಯಾರೇ ಆಗಿರಲಿ, ಅವರಲ್ಲಿ ಯಾವುದೇ ಲೋಪದೋಷಗಳನ್ನು ನಾವು ಹುಡುಕಿಲ್ಲ ಸ್ವಾಮಿ. ಅವರ ತಪ್ಪು ಅಂತಲೂ ಹೇಳ್ತಾ ಇಲ್ಲ. ಆದರೆ ವ್ಯವಸ್ಥೆ ಎಲ್ಲಿಗೆ ಬಂದಿದೆ ಎಂಬುದಕ್ಕೆ ಆ ಒಂದು ವಿಡಿಯೋವನ್ನು ನಾವು ಉದಾಹರಣೆಯನ್ನು ಇಟ್ಕೊಂಡಾಗೆ ಹೊರತು, ಆ ಸ್ವಾಮಿಗಳು ಯಾರೇ ಆಗಿರಲಿ ಅವರ ಪಾದಾರವಿಂದಗಳಿಗೆ ನಮಿಸ್ತಾ ಇದ್ದೀವಿ ಸ್ವಾಮಿ. ನಾವು ಯಾರೊಬ್ಬರನ್ನು ದೂಷಿಸುವಂತಿಲ್ಲ, ವಿಚಾರಕ್ಕೆ ಆದ್ಯತೆಯನ್ನು ಕೊಡುವುದಷ್ಟೇ. ಆ ಸ್ವಾಮಿಗಳಿಗೆ ಆ ವಿಡಿಯೋದಲ್ಲಿ ನಾವು ಮಾತನಾಡಿರೋದೇನಾದರೂ ತೊಂದರೆ ಅಥವಾ ತಪ್ಪಾಗಿ ಹೇಳಿದ್ದೀವಿ, ಮನಸ್ಸಿಗೆ ಘಾಸಿ ಆಯಿತು ಅಂದರೆ ಅವರ ಪಾದಕ್ಕೆ ಕ್ಷಮಾಪಣೆ ಕೇಳ್ತಾ ಇದ್ದೀವಿ ಸ್ವಾಮಿ. ಅವರು ಯಾವುದೇ ವ್ಯಕ್ತಿಗಳಾಗಿರಲಿ ಅವರ ಪಾದಕ್ಕೆ ನಮಸ್ಕಾರಗಳು. ಮತ್ತು ಯಾಕೆ ನಾವು ತುಪ್ಪ ತುಂಬಿದ ತೆಂಗಿನಕಾಯಿ ಅಥವಾ ತುಪ್ಪ ತುಂಬುವ ತೆಂಗಿನಕಾಯಿ ಅಥವಾ ಇರುಮುಡಿಯಲ್ಲಿ ಆ ಈಡುಗಾಯಿಗಾಗಿ ಬಳಸುವ ತೆಂಗಿನಕಾಯಿಯನ್ನು ಮಿಷಿನ್ನಲ್ಲಿ ಉಜ್ಜ್ತಾ ಇದ್ದೀವಿ ಸ್ವಾಮಿ? ಎಲ್ಲಿಗೆ ಬಂದಿದೆ? ಎಲ್ಲವೂ ನಾವು ಯಾಂತ್ರೀಕರಣಕ್ಕೆ ಮೊರೆ ಹೋದಾಗ ನಮ್ಮ ಆ ಒಂದು ಪ್ರಕೃತಿಯನ್ನು ನಾವು ಗೌರವಿಸುವಂತಹ ಒಂದು ಮನೋಭಾವವನ್ನು ಕಳೆದುಕೊಳ್ತಾ ಇದ್ದೀವಿ ಅನ್ನೋದು ಸತ್ಯ ಸ್ವಾಮಿ. ಇಲ್ಲಿ ನಮ್ಮ ಸ್ವಾಮಿಗಳದ್ದೇ ಬಹುಪಾಲು 100% ತಪ್ಪು. ಸ್ವಾಮಿಗಳು ದೇವಾಲಯದಲ್ಲಿ ಹೋಗಿ ಇರುಮುಡಿಯನ್ನು ಕಟ್ಕೊಳ್ತೀರಾ, ಆ ಇರುಮುಡಿಯಲ್ಲಿ ಕಟ್ಟಲಿಕ್ಕೆ ಸರಿಸುಮಾರು ದಿನಕ್ಕೆ ಒಂದು 200ರಿಂದ 300 ಸ್ವಾಮಿಗಳು ಬರ್ತಾರೆ. 300 ಸ್ವಾಮಿಗಳಿಗೆ ಒಂದು 4ರಿಂದ 5 ಕಾಯಿ ಅಂದರೆ 1,500 ಕಾಯಿ ಬೇಕು. ಆ ನಿಮ್ಮ ಸ್ವಾಮಿಗಳು ಯಾರು 300 ಸ್ವಾಮಿಗಳು ಯಾರೊಬ್ಬರು ಕಾಯಿ ಉಜ್ಜೋದಿಲ್ಲ, ನಾವು ನಮಗೆಲ್ಲ ರೆಡಿ ಮಾಡಿ ಬರ್ತಾರೆ ಅಂತ ಆ ಒಂದು ದೇವಾಲಯದ ಆಡಳಿತ ಮಂಡಳದ ಮೇಲೆ ಒತ್ತಡ ಬೀರಿದಾಗ ಅವರು ಬೇರೆ ಕಾರಣವಿಲ್ಲದೆ ಆ ಮಿಷಿನ್ಗೆ ಮೊರೆ ಹೋಗ್ತಾ ಇದ್ದಾರೆ. ಆದರೂ ಅವರ ಕೈಯಿಂದ ನೀವು ಮಾಡಿಸ್ತಿರುವಂತಹ ತಪ್ಪು, ಆ ತಪ್ಪಿನ ಸಂಪೂರ್ಣ ಜವಾಬ್ದಾರಿ ಶಬರಿಮಲೆ ಯಾತ್ರೆಯನ್ನು ಮಾಡುವ ಯಾತ್ರಾರ್ಥಿಗಳದ್ದೇ ಆಗಿರುತ್ತೆ. ನಿಮ್ಮಿಂದ ಪ್ರೇರೇಪಿತರಾಗಿ ಅವರು ಅನ್ಯ ಮಾರ್ಗವಿಲ್ಲದೆ ಆ ಒಂದು ಮಿಷಿನ್ನಲ್ಲಿ ಕಾಯನ್ನು ಉಜ್ತಾ ಇದ್ದಾರೆ. ನಾನು ಶಬರಿಮಲೆ ಯಾತ್ರೆಯನ್ನು ಮಾಡ್ತೀನಿ ಅಂದರೆ ನನ್ನ 5 ಅಥವಾ 6 ಕಾಯಿಯನ್ನು ಉಜ್ಜಲಿಕ್ಕೆ ಅರ್ಧ ಗಂಟೆಗಿಂತ ಹೆಚ್ಚಾಗಲಾರದು. ಆ ಅರ್ಧ ಗಂಟೆಯನ್ನೇ ಆ ಭಗವಂತನ ಸೇವೆಗಾಗಿ ಮೀಸಲಿಡಲಾಗಲ್ಲ ಅಂತಂದಮೇಲೆ ನಾನು ಶಬರಿಮಲೆ ಯಾತ್ರೆ ಮಾಡಲಿಕ್ಕೆ ಯೋಗ್ಯನೇ ಎಂಬ ಪ್ರಶ್ನೆಯನ್ನು ನಾನು ಕೇಳಿಕೊಂಡ್ರೆ, ಅದೇ ರೀತಿ ಎಲ್ಲರೂ ಕೇಳಿಕೊಂಡ್ರೆ ಆ ಯಂತ್ರಗಳನ್ನು ಬಳಸುವಂತಹ ಅವಕಾಶ ಬರೋದಿಲ್ಲ ಸ್ವಾಮಿ. ಎಲ್ಲವೂ ಯಾಂತ್ರೀಕರಣ ಆಗಿದೆ. ಈಗ ಉದಾಹರಣೆಗೆ ಸೂರ್ಯ ನಮಗೆ ಬೆಳಕನ್ನು ಕೊಡ್ತಾರೆ. ನಾವು ಒಂದು ನ್ಯಾಚುರಲ್ ಅಲ್ಲದ ಅನ್ಯಾಚುರಲ್ ಲೈಟ್ಗಳನ್ನು ಅಂದರೆ ಎಲೆಕ್ಟ್ರಿಕ್ ದೀಪಗಳನ್ನು ಮತ್ತು ಜಗಮಗಿಸುವ ಸೋಲಾರ್ ದೀಪಗಳನ್ನು, ಸೋಲಾರ್ಗೂ ಕೂಡ ಸೂರ್ಯನ ಶಕ್ತಿ ಬೇಕು, ಕೆಲವೊಂದು ದೀಪಗಳನ್ನು ಅಳವಡಿಸಿಕೊಂಡು ಬೆಳಕನ್ನು ತಗೊಳ್ತೀವಿ. ಹಾಗಂತ ಸೂರ್ಯನ ದಿಕ್ಕನ್ನು ಬದಲಾಯಿಸ್ಬಿಟ್ರೆ ಏನಾಗಬಹುದು? ಸೂರ್ಯ ಹೇಗೆ ಬರಬೇಕು ಹಾಗೇನೇ ಬರಬೇಕು, ಪೂರ್ವದಲ್ಲಿ ಹುಟ್ಟಿ ಪಶ್ಚಿಮದಲ್ಲಿ ಮುಳುಗಬೇಕು. ಮತ್ತು ಆ ಸೂರ್ಯನ ಬೆಳಕು ನಮ್ಮೆಲ್ಲರ ಮೇಲೆ ಬಿದ್ದಾಗ
ನಮ್ಮ ಚೈತನ್ಯ, ನಮ್ಮ ಆರೋಗ್ಯಕ್ಕೆ ಕಾಪಾಡೋದು. ಸೂರ್ಯನ ಕಿರಣಗಳು ನಮ್ಮ ದೇಹದ ಮೇಲೆ ಬೀಳಲಿಲ್ಲ ಎಂದರೆ, ನಾವು ಈ ಲೈಟ್ನ ಬೆಳಕಲ್ಲೇ ಜೀವಿಸ್ತೀವಿ ಅಂದರೆ ನಾನಾ ರೋಗಗಳಿಗೆ ತುತ್ತಾಗ್ತೀವಿ. ಅಂತಹ ಒಂದು ನೈಸರ್ಗಿಕವಾದ ಸೂರ್ಯನ ಆ ಒಂದು ಭಗವಂತನ ಆ ಒಂದು ನಿಯಮಗಳಲ್ಲಿ ಬದಲಾವಣೆ ಆಗಲ್ಲ ಅಂದರೆ ನೀವು ಯಾಕೆ ಸ್ವಾಮಿ ಶಬರಿಮಲೆ ನಿಯಮದಲ್ಲಿ ಈ ಯಾಂತ್ರೀಕರಣವನ್ನು ತರಲಿಕ್ಕೆ ಪ್ರೇರೇಪಣೆ ಮಾಡ್ತಾ ಇದ್ದೀರಾ? ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಆ ಸ್ವಾಮಿಗಳು ಯಾರು ಆ ಕಾಯನ್ನು ಉಜ್ಜುವಂಥ ದೃಶ್ಯ ನಾನು ಹಾಕಿದ್ದೆ, ಆ ದೃಶ್ಯವನ್ನು ನಾನು ಆ ಸ್ವಾಮಿಗಳನ್ನು ಉದ್ದೇಶಿಸಿ ಮಾಡಿಲ್ಲ, ವಿಚಾರಕ್ಕಾಗಿ ಮಾಡಿದ್ದು. ವಿಚಾರವನ್ನು ಇಲ್ಲಿ ಮತ್ತೊಮ್ಮೆ ಪ್ರಸ್ತಾಪಪಡಿಸ್ತಾ ಇದ್ದೀನಿ. ಸ್ವಾಮಿ, ನಮಗೆ ಆ 5-6 ಕಾಯಿಗಳನ್ನು ಉಜ್ಜಲಿಕ್ಕೆ ಆಗೋದಿಲ್ಲ ಅಂದಮೇಲೆ ಏತಕ್ಕಾಗಿ ಆ ಇರುಮುಡಿಯನ್ನು ಕಟ್ಟಿಕೊಂಡು ಶಬರಿಮಲೆ ಯಾತ್ರೆಯನ್ನು ಮಾಡ್ತೀವಿ ಅನ್ನೋ ಮಾಡೋದು? ನಮಗೆ ಕೇವಲ ಪರ್ಮಿಟ್ಗಾಗಿ ಇರುಮುಡಿ ಬೇಕಾ? 18 ಮೆಟ್ಲನ್ನು ಹತ್ತಲಿಕ್ಕೆ ಇರುಮುಡಿ ಇರಬೇಕು, ಅದಕ್ಕೋಸ್ಕರ ಇರುಮುಡಿ ಬೇಕು. ಆ ಇರುಮುಡಿಯನ್ನು ಕಟ್ಟೋದಕ್ಕೂ ಕೂಡ ಗುರುಸ್ವಾಮಿಗಳು ಇರ್ತಾರೆ, ಗುರುಸ್ವಾಮಿಗಳೇ ಕಟ್ಟಬೇಕು. ಅದಕ್ಕೆ ಎಲ್ಲವನ್ನು ಅವರೇ ಸಿದ್ಧ ಮಾಡಬೇಕು ಅಂದರೆ ನೀವು ಯಾತ್ರೆಗೆ ಹೋಗುವ ಉದ್ದೇಶವಾದರೂ ಏನು ಸ್ವಾಮಿ? ದಯವಿಟ್ಟು ಮನನ ಮಾಡಿಕೊಳ್ಳಿ. ಯಾಕೆ ಹೀಗೆ ಅಂತ. ಈಗ ಬೆಳಕಿನ ವಿಚಾರದಲ್ಲಿ ಸೂರ್ಯ ಹೇಳಿದೆ, ಹಾಗೆ ಗಾಳಿ ಕೂಡ ನಮಗೆ ಫ್ಯಾನಲ್ಲಿ ಬರುತ್ತೆ, ಎ ಸಿನಲ್ಲಿದ್ದೀವಿ ಸ್ವಾಮಿ, ನಮಗೆ ಗಾಳಿ ಬರೋದು ಬೇಡ ಪ್ರಕೃತಿ ಅಂತ ನಿಲ್ಲಿಸ್ಬಿಟ್ರೆ ನಾವು ಬದುಕಲಿಕ್ಕೆ ಸಾಧ್ಯವ? ಅರ್ಥ ಮಾಡಿಕೊಡಿ ದಯಮಾಡಿ. ಈ ಪ್ರಕೃತಿಯ ನಿಯಮಗಳು ಹೇಗೆ ಅದರ ಆ ಒಂದು ಪ್ರಕೃತಿಯ ನಿಯಮದಂತೆ ನಡೆದಾಗ ಮಾತ್ರ ನಮ್ಮ ಬದುಕಿಗೆ ಒಂದು ಸಹಜವಾದ ಜೀವನ ನಡೆಸಲಿಕ್ಕೆ ಸಾಧ್ಯವೋ, ಅದೇ ರೀತಿ ಶಬರಿಮಲೆಯ ತತ್ವಗಳಿಗೆ ಆಧರಿಸಿ ತತ್ವಗಳನ್ನು ಪಾಲಿಸಿಕೊಂಡು ಗುರುಸ್ವಾಮಿಗಳನ್ನು ಹೇಳುವ ನಿಯಮಗಳನ್ನು ಪಾಲಿಸಿಕೊಂಡು 48 ದಿನಗಳ ಕಾಲ ವ್ರತವನ್ನು ಮಾಡಿದ ಸ್ವಾಮಿಗಳು ಯಾರೊಬ್ಬರೂ ಕೂಡ ಮಿಷಿನ್ನಾಗೆ ಆ ತೆಂಗಿನಕಾಯಿ ಉಜ್ಜುವಂಥ ಕಾರ್ಯಕ್ಕೆ ಕೈಗೂಡೋದಿಲ್ಲ ಸ್ವಾಮಿ. ಸರತಿ ಸಾಲಿನಲ್ಲಿ ಆ ಒಂದು ಭಗವಂತನ ಕಾಣಲಿಕ್ಕೆ ಶಬರಿಮಲೆಗೆ ಹೋಗ್ತೀವಿ. ನೀವೆಲ್ಲ ಗುಂಪಾಗಿ ಕೂತ್ಕೊಂಡು ಸ್ವಾಮಿಯ ಭಜನೆಯನ್ನು ಮಾಡುತ್ತೋ ಅಥವಾ ಸ್ವಾಮಿಯ ಚರ್ಚೆಗಳನ್ನು ಮಾಡುತ್ತೋ, ವಿಚಾರಗಳನ್ನು ತಿಳ್ಕೊಳ್ತಾ ಗುರುಸ್ವಾಮಿಗಳನ್ನು ಕೂರಿಸ್ಕೊಂಡು, ಸ್ವಾಮಿ ನಾನು ಕಾಯಿ ಉಜ್ಜ್ತಾ ಇದ್ದೀನಿ, ಇಷ್ಟು ಸಾಕ ಸ್ವಾಮಿ, ಇನ್ನು ಉಜ್ಜಬೇಕಾ ನೋಡಿ ಅಂತ ಕೇಳ್ತಾ ಇದ್ದರೆ ಆ ಗುರುಸ್ವಾಮಿಗಳು ಕೂಡ ಮಾತಾಡ್ತಾರೆ ನಿಮ್ಮ ಜೊತೆ. ಆವಾಗ ಅವರು ಕೂಡ ಸಂಪರ್ಕದಲ್ಲಿ ಇಟ್ಕೊಳ್ತಾರೆ. ಗುರುಸ್ವಾಮಿಗಳ ಮಾತನ್ನೇ ನಾವು ಕೇಳೋದಿಲ್ಲ. ಸ್ವಾಮಿ ನೀವು ನಾಳೆ ಇರುಮುಡಿ 10 ಗಂಟೆಗೆ, ನಾನು 9:50ಕ್ಕೆ ಬರ್ತೀನಿ, ಎಲ್ಲ ರೆಡಿ ಮಾಡಿ ಇರ್ತೀರ ತಾನೆ, ನಿಮಗೇನೋ ಆ ಒಂದು ಇರುಮುಡಿಗೆ 600 ರೂಪಾಯಿ ಆಗುತ್ತಾ, ನಾನು ಫೋನ್ಪೇ ಮಾಡಿಬಿಡ್ತೀನಿ ಅಂತ ಕೊಟ್ಟಾಗ ನೀವು ನಿಮ್ಮ ಜವಾಬ್ದಾರಿಯನ್ನು, ನಿಮ್ಮ ಪುಣ್ಯದ ಬಾಬ್ತನ್ನು ಎಲ್ಲವನ್ನು ಬೇರೊಬ್ಬ ಸ್ವಾಮಿಗಳಿಗೆ ಕೊಡ್ತಾ ಇದ್ದೀರಾ. ನೀವು ತಪ್ಪು ಮಾಡ್ತಾ ಇದ್ದೀರಾ. ಅದಕ್ಕಾಗಿ ಈ ಯಾಂತ್ರೀಕರಣ ಬಂತೆ ಹೊರತು ಮಾನವ ನಿಜಕ್ಕೂ ಮೊದಲಿಗೆ ಶಬರಿಮಲೆಯಲ್ಲಿ ಹೇಗೆ ಕಲ್ಲು ಮುಳ್ಳು ಕಾಲಿಗೆ ಮೆತ್ತು ಅದೆಲ್ಲ ಮಾಯವಾಗಿ ಈಗ ಚಪ್ಪಡಿ ಕಲ್ಲು ಬರ್ತಾ ಇದೆ. ಈ ಒಂದು ಯಾಂತ್ರೀಕರಣದ ಬದುಕಿನಲ್ಲಿ ನಮ್ಮ ತತ್ವಗಳನ್ನು ಮರೆತು ಶಬರಿಮಲೆಯ ಆ ಒಂದು ಮೂಲ ತತ್ವಕ್ಕೆ ಪೆಟ್ಟನ್ನು ಕೊಡುವಂಥ ಸ್ವಾಮಿಗಳು ನಾವಾಗೋದು ಬೇಡ. ಮತ್ತು ಇಲ್ಲಿ ಬಹುಮುಖ್ಯವಾಗಿ ನಮ್ಮ ಸ್ವಾಮಿ ಅಯ್ಯಪ್ಪನ ಆ ಒಂದು ವಿಚಾರದಲ್ಲಿ ಹಲವು ಸಂಘಟನೆಗಳು ಬಹಳ ವಿಶೇಷವಾದ ದೈವಿಕ ಕಾರ್ಯವನ್ನು ಮಾಡ್ತಾ ಇರುತ್ತೆ. ಅದರಲ್ಲಿ ಪೂಜಾ ಕೈಂಕರ್ಯದಲ್ಲಿ ತೊಡಗಿಸಿಕೊಳ್ಳೋದು, ಅನ್ನದಾನ ಮತ್ತು ಸ್ವಾಮಿಗಳಿಗೆ ವೆರಿಯನ್ನು ಇಟ್ಕೊಡೋದು, ಇವೆಲ್ಲ ಮಾಡ್ತಾ ಇರ್ತಾರೆ. ಆ ಒಂದು ಸಂಘ ಸಂಸ್ಥೆಯಲ್ಲಿರುವಂತಹ ಎಲ್ಲ ಮಹಾನುಭಾವರಿಗೆ ಸ್ವಾಮಿ ಶರಣಂ. ನಾನು ವಿಶೇಷವಾಗಿ ಕೆಲವೊಂದು ಉದಾಹರಣೆಗಳು ಹೇಳಬೇಕಾದ್ರೆ ಅಖಿಲ ಭಾರತ ಅಯ್ಯಪ್ಪ ಸೇವಾ ಸಂಘ, ಸಾಸ್ ಅಂದರೆ ಸಾಸ್ ಇದೆ, ಬಾಸ್ ಇದೆ, ಮತ್ತು ಈ ರೀತಿ ಹಲವು ಸಂಘ ಸಂಸ್ಥೆಗಳು ನಿಮ್ಮ ಮಂಡಳಿಗಳದ್ದೇ ಇರುತ್ತೆ. ಆ ಮಂಡಳಿಗೆ ಒಬ್ಬರು ಅಧ್ಯಕ್ಷರು ಇರ್ತಿರ್ತಾರೆ ಅಥವಾ ಸೆಕ್ರೆಟರಿ ಇರ್ತಿರ್ತಾರೆ. ಅವರುಗಳು ನಿಮ್ಮ ಒಂದು ತಂಡದ ಒಂದು ಸ್ವಾಮಿಗಳನ್ನು ಕೂರಿಸ್ಕೊಂಡಾಗ ದಯಮಾಡಿ ಈ ಕೆಲ ಕಿವಿ ಮಾತುಗಳನ್ನು ಹೇಳಿ ಸ್ವಾಮಿ. ಯಾಕೆಂದರೆ ಖಂಡಿತವಾಗಿ ಕೇಳ್ತಾರೆ. ಗುರುಸ್ವಾಮಿಗಳು ಅಷ್ಟೇ, ಪೂಜಾ ಕೈಂಕರ್ಯದಲ್ಲಿ ಅಥವಾ ನಿಮ್ಮ ತಂಡದ ಸ್ವಾಮಿಗಳು ನಿಮ್ಮ ಜೊತೆ ಬಂದಾಗ ಕಾಯಿಗಳನ್ನು ನೀವೇ ಉಜ್ಜಬೇಕು ಸ್ವಾಮಿ, ಯಂತ್ರಕ್ಕೆ ಕೊಡಬಾರ್ದು ಅಂತ ನೀವೆಲ್ಲ ತಿಳುವಳಿಕೆ ಹೇಳಿದ್ರೆ ಖಂಡಿತವಾಗಿ ಕೇಳ್ತಾರೆ. ಆದರೆ ಕೆಲ ಗುರುಸ್ವಾಮಿಗಳು ಯಾಕೆ ಮೌನವಾಗಿದ್ದಾರೆ ಅಂದರೆ, ನಾವು ಏನು ಹೇಳಿದ್ರೂ ಕೂಡ ನಮ್ಮ ಸ್ವಾಮಿಗಳು ಪಾಲಿಸೋದಿಲ್ಲ. ಈ ಕಿವಿಯಲ್ಲಿ ಹೇಳ್ತಾರೆ, ಆಯ್ತು ಸ್ವಾಮಿ ಶರಣ ಸ್ವಾಮಿ ಅಂತಾರೆ, ಅಲ್ಲಿ ಮಾಡೋದನ್ನು ಮಾಡ್ತಾರೆ. ನಾವು ಕಂಡು ನೋವು ಮನನೊಂದು ನಾವು ಸುಮ್ಮನಾಗ್ಬಿಡೋದು, ಮೌನಕ್ಕೆ ಶರಣಾಗ್ಬಿಡೋದು ಅಂತ ಅಂದ್ಬಿಟ್ಟು ಕೆಲ ಸ್ವಾಮಿಗಳು ಮೌನದ ಆ ಒಂದು ಶರಣಾಗತಿಗಾಗಿ ಆ ಭಗವಂತನನ್ನು ಕಂಡ್ರೆ ಸಾಕು, ನಾನು ಕಂಡ ಶಬರಿಮಲೆ ಈಗಿಲ್ಲ ಸ್ವಾಮಿ, ನನ್ನ ಕಂಡ ಭಕ್ತರ ಮನೋಭಾವನೆ ಈಗಿಲ್ಲ ಅನ್ನೋ ಒಂದು ಆ ಒಂದು ವಿವೇಚನೆಗೂ ಬಂದಿದ್ದಾರೆ. ಕೆಲವೊಂದು ಗುರುಸ್ವಾಮಿಗಳೇ ಕೆಲವೊಂದು ಕಡೆ ಸ್ವಾಮಿ ಬೇಗ ಆಗುತ್ತೆ ಅನ್ನೋ ಕೂಡ ಪ್ರೇರೇಪಣೆ ಮಾಡೋಂಥ ಕಾರ್ಯಕ್ರಮಗಳು ಇರುತ್ತೆ. ಅಂತಹ ಗುರುಸ್ವಾಮಿಗಳ ಪಾದಕ್ಕೂ ನಮಸ್ತಾ ಇದ್ದೀನಿ ಸ್ವಾಮಿ. ದಯಮಾಡಿ ಯಾರಿಗೂ ಕೂಡ ಇಂತಹ ಕಾರ್ಯಕ್ರಮಗಳನ್ನು, ಕಾಯಿಗಳನ್ನು ಆ ಮಿಷಿನ್ಗಳಲ್ಲಿ ಉಜ್ಜೋದು ಅಥವಾ ಇರುಮುಡಿಯಲ್ಲಿ ಪ್ಲಾಸ್ಟಿಕ್ಕನ್ನು ತೆಗೆದುಕೊಂಡು ಹೋಗೋದಕ್ಕೆ ಸುಲಭವಾಗಿ ಸ್ವಾಮಿ ರೆಡಿಮೇಡ್ ಪ್ಯಾಕ್ ಸಿಗುತ್ತೆ ಅನ್ನೋ ಒಂದು ಸುಲಭದ ಮಾರ್ಗವನ್ನು ಕಂಡುಕೋಬೇಡಿ. ಯಾವುದೇ ಒಂದು ಕೆಲಸವನ್ನು ಶ್ರದ್ಧೆ ಮತ್ತು ಕಷ್ಟದಿಂದ ಮಾಡಿದಾಗ ಅದರ ಫಲ ನಮಗೆ ದೊರಕುತ್ತೆ. ಅದನ್ನು ಅನುಭವಿಸ್ಕೊಂಡು ನಾವು ಸಾಕ್ಷಾತ್ಕಾರವನ್ನು, ಆ ಭಗವಂತನ ದರ್ಶನವನ್ನು ಪಡೆದು ಪುನೀತರಾಗೋಣ. ಯಾವೊಬ್ಬ ಸ್ವಾಮಿಗಳು
ನಾನು ಹೇಳುವ ಮಾತಿನಲ್ಲಿ ಏನಾದರೂ ಲೋಪದೋಷಗಳು ಅಂತ ಕಂಡು ಬಂದರೆ ತಿದ್ದಿ ತೀಡಿ ಸ್ವಾಮಿ. ದಯಮಾಡಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸ್ವಾಮಿ, ಆ ಸ್ವಾಮಿಗಳು ನನಗೆ ಇಲ್ಲಿ ಒಂದು ಕರೆನೂ ಬಂತು ಸ್ವಾಮಿ, ನೀವು ಯಾಂತ್ರೀಕರಣ ಅಂತ ಹೇಳ್ತಾ ಇದ್ದೀರಾ, ಆ ಸ್ವಾಮಿಗಳ ತಪ್ಪು ಏನು ಇಲ್ಲದೆ ಇರ್ಬೋದು. ಯಾಕೆಂದರೆ ಅವರು ನಿಸ್ವಾರ್ಥ ಸೇವೆಯನ್ನು ಮಾಡುವಂಥ ಸ್ವಾಮಿಗಳಾಗಿರ್ಬೋದು. ನನಗೆ ಗೊತ್ತಿರೋರೇ ಸ್ವಾಮಿ ಅವರು, ನೀವು ನೋಡಿದಿರ. ಅಂದರೆ ನಾನು ಮುಖವನ್ನು ಖಂಡಿತ ಅವ್ರ ಮುಖವನ್ನು ಪ್ರದರ್ಶಿಸಲಿಲ್ಲ. ಅವರು ನಮಗೆ ಗೊತ್ತಿರೋರು. ಅವರು ನಿಸ್ವಾರ್ಥ ಸೇವೆಯಾಗಿ ₹1 ಈಸ್ಕೊಳ್ದೇನೆ ಇಲ್ಲಿ ನಾವು 1,500 ಕಾಯಿ ಉಜ್ಜಬೇಕು ಒಂದಿನಕ್ಕೆ 300 ಇರುಮುಡಿ ಅಂದರೆ ಅವರೊಬ್ಬರೇ ಅಥವಾ ಇಬ್ಬರೇ ಹೇಗೆ ಉಜ್ಜುತ್ತಾರೆ ಸ್ವಾಮಿ? ಅವರು ಬೇರೆ ಮಾರ್ಗ ಏನು ಮಾಡ್ಕೋಬೋದು ಸ್ವಾಮಿ? ನಮ್ಮ ಸ್ವಾಮಿಗಳು ಯಾರೂ ಉಜ್ಜಲ್ಲ ಸ್ವಾಮಿ. ಅವ್ರಿಗೆ ನೀವು ಯಾಕೆ ಹೇಳಿಲ್ಲ ಅಂದರು ಖಂಡಿತವಾಗಿ ಆ ವಿಡಿಯೋದಲ್ಲಿ ಹೇಳಿದ್ದೀನಿ. ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾ ಇದ್ದೀನಿ ಸ್ವಾಮಿ, ನಿಮ್ಮ ತಂಡದಲ್ಲಿ 10 ಸ್ವಾಮಿಗಳಿದ್ದರೆ 10 ಸ್ವಾಮಿಗಳು ಒಗ್ಗೂಡಿ ಆ ಒಂದು ತೆಂಗಿನಕಾಯಿಯನ್ನು ಉಜ್ಜಬೇಕು. ಅಥವಾ ಇಬ್ಬರು ಸ್ವಾಮಿಗಳಿಗೆ, ಸ್ವಾಮಿ ನಮಗೆ ಅನಿವಾರ್ಯ ಕಾರ್ಯಗಳಿದೆ ಅಂತ ನೀವು ಕಾರಣಗಳು ಕೊಡಲೇಬಾರ್ದು, ಒಂದು ಅರ್ಧ ಗಂಟೆ ಒದಗಿಸ್ಲಿಕ್ಕಾಗಲ್ಲ ಅಂತಂದರೆ ಯಾಕೆ ಶಬರಿಮಲೆ ಯಾತ್ರೆ ಸ್ವಾಮಿ? ದಯಮಾಡಿ ಈ ಯಾತ್ರಾ ಇಂದಿನ ದಿನವೇ ಈ ಒಂದು ತೆಂಗಿನಕಾಯಿಯನ್ನು ನೀವುಗಳೇ ನಿಮ್ಮ ಕುಟುಂಬದ ಸಮೇತ ಉಜ್ಜಿ ಆ ಒಂದು ನಿಮ್ಮ ಆತ್ಮವನ್ನು ದಂಡಿಸಿಕೊಂಡು, ನಿಮ್ಮ ದೇಹವನ್ನು ದಂಡಿಸಿಕೊಂಡು, ಆತ್ಮವನ್ನು ದಂಡಿಸಲಿಕ್ಕಾಗಲ್ಲ, ದೇಹವನ್ನು ದಂಡಿಸಿಕೊಂಡು, ದೇಹದಲ್ಲಿರುವಂತಹ ನಮ್ಮ ಆ ಒಂದು ಅರಿಷಡ್ವರ್ಗಗಳನ್ನು ಜಯಿಸಲಿಕ್ಕೆ ಆ ನಾರುಗಳನ್ನೆಲ್ಲ ಕಿತ್ತು, ಆ ನಾರು ಅಂದರೆ ನಮ್ಮಲ್ಲಿರುವಂತಹ ದುರ್ಗುಣಗಳನ್ನೆಲ್ಲ ಕಿತ್ತು ನಿನ್ನ ಸನ್ನಿಧಿಗೆ ಬರ್ತಾ ಇದ್ದೀವಿ. ನನ್ನ ದೇಹವೂ ಕೂಡ ನೈರ್ಮಲ್ಯವಾಗಿದೆ, ನಿರ್ಮಲವಾಗಿದೆ. ಆ ದೇಹ ನಶ್ವರವಾದರೂ ಕೂಡ ಆ ದೇಹದಲ್ಲಿರುವಂಥ ವ್ಯಾಮೋಹಗಳನ್ನೆಲ್ಲ ತ್ಯಜಿಸಿ ಬರ್ತಾ ಇದ್ದೀನಿ ಅನ್ನೋ ಒಂದು ಕಾರಣಕ್ಕಾಗಿ ಆ ತೆಂಗಿನ ನಾರುಗಳನ್ನು ಉಜ್ಜಬೇಕು. ಯಾವುದೇ ವ್ಯಕ್ತಿಗಳಿಗೆ ಆ ಒಂದು ಪುಣ್ಯದ ಕೆಲಸವನ್ನು ಬೇರೊಬ್ಬರಿಗೆ ವಹಿಸಿ ಆ ಪುಣ್ಯದ ಬಾಬ್ತು ಅವ್ರಿಗೆ ಸೇರುತ್ತೆ. ನಿಮಗೆ ಏನಿಲ್ಲ, ಕೆಲಸ ಸುಲಭ ಆಗುತ್ತೆ, ಆದರೆ ಯಾತ್ರೆಯ ಆ ಒಂದು ಪೂರ್ಣ ಫಲ ನಮಗೆ ದೊರಕೋದಿಲ್ಲ. ಅದಕ್ಕಾಗಿ 48 ದಿನಗಳ ಕಾಲ ವ್ರತವಿದ್ದು ಆ ಭಗವಂತನ ಪೂಜಾ ಕೈಂಕರ್ಯಗಳಲ್ಲಿ ತೊಡಗಿಸಿಕೊಂಡು ಸಾಧ್ಯವಾದಷ್ಟು ಒಳಿತಿನ ಮಾರ್ಗದಲ್ಲಿ ನಡೆಯುತ್ತಾ, ಒಳ್ಳೆಯದನ್ನೇ ಮಾಡುತ್ತಾ, ಒಳ್ಳೆಯದನ್ನೇ ಬಯಸುತ್ತಾ, ಒಳ್ಳೆಯ ಮಾರ್ಗದಲ್ಲಿ ನಡೆದರೆ ಅದಕ್ಕಿಂತ ಮಿಗಿಲಾದ ದೊಡ್ಡ ವ್ರತ ಬೇರೆ ಇಲ್ಲ ಸ್ವಾಮಿ. ವ್ರತದ ನಿಯಮಗಳು ಸಾವಿರಾರು ಇರಬಹುದು, ಆದರೆ ಸನ್ಮಾರ್ಗ, ಸನ್ನಡತೆ, ಶ್ರದ್ಧೆ, ಸಹನೆ ಇವೆಲ್ಲದರ ಆ ಒಂದನ್ನು ಜೊತೆಗೂಡಿಸ್ಕೊಂಡಾಗ ಆ ವ್ರತದ ನಿಯಮಗಳೆಲ್ಲ ಅದರ ಹಿಂದೆನೇ ನಿಮ್ಮ ಹಿಂದೆನೇ ಬರುತ್ತೆ. ಬೆಳಿಗ್ಗೆ ತಣ್ಣೀರ ಸ್ನಾನ, ಸಂಜೆ ತಣ್ಣೀರ ಸ್ನಾನ, ಪೂಜೆ ಅದೆಲ್ಲವೂ ಮಾಡಬೇಕು. ಆದರೆ ಎಲ್ಲವೂ ಒಳ್ಳೆಯದಲ್ಲಿ ನಡೀಬೇಕು, ಸನ್ಮಾರ್ಗದಲ್ಲಿ ನಡೆಯಬೇಕು. ಗುರು ಹಿರಿಯರ ಮಾತುಗಳನ್ನು ಕೇಳಬೇಕು. ಗುರು ಹಿರಿಯರು ನಮಗೆ ತಿಳಿ ಹೇಳ್ತಾ ಇದ್ದಾರೆ ಅಂದರೆ ಆ ಒಂದು ಭಗವಂತನ ವಿಚಾರದಲ್ಲಿ ಎಲ್ಲವೂ ಸತ್ಯ ಅಡಗಿದೆ. ಮತ್ತೊಮ್ಮೆ ಆ ಸ್ವಾಮಿಗಳು ಉಜ್ಜುವ ವಿಡಿಯೋ ಕೇವಲ ಕಾಲ್ಪನಿಕವಾಗಿ ನನಗೆ 24 ಸೆಕೆಂಡ್ ದೊರಕಿದಂತಹ ವಿಡಿಯೋ. ಆ ಸ್ವಾಮಿಗಳನ್ನು ದೂಷಿಸೋದಿಲ್ಲ. ಆ ಸ್ವಾಮಿಗಳ ಕಾರ್ಯದಲ್ಲಿ ಆ ಸ್ವಾಮಿಗಳು ಆ ಕಾರ್ಯವನ್ನು ಮಾಡಲಿಕ್ಕೆ 100ಕ್ಕೆ 1000 ಪಟ್ಟು ಕಾರಣಕರ್ತರು. ಆ ಶಬರಿಮಲೆ ಯಾತ್ರೆಯನ್ನು ಯಾರು ಆ ಒಂದು ತೆಂಗಿನಕಾಯಿಯನ್ನು ಎತ್ಕೊಂಡು ಹೋಗ್ತಾರೋ ಅವರೇ ಕಾರಣಕರ್ತರಾಗಿರ್ತಾರೆ. ಅಂತಹ ಕಾಯಿಯನ್ನು ಉಜ್ಜದೆ ಯಾವುದೇ ಒಂದು ಕೈಂಕರ್ಯವನ್ನು ಕಾರ್ಯವನ್ನು ಮಾಡದೆ ಕೇವಲ ಟಿಕ್ ಟಾಕ್ ಆಗಿ ಬಂದು ಇರುಮುಡಿಯನ್ನು ಕಟ್ಟಿಕೊಂಡು ಆ ಪರ್ಮಿಟ್ಗಾಗಿ 18 ಮೆಟ್ಲ ಹತ್ತಲಿಕ್ಕಾಗಿ ಮಾತ್ರ ಅದಿದೆ ಅಂತ ಭಾವಿಸಿ ಅಷ್ಟರ ಮಟ್ಟಿಗೆ ಆ ಇರುಮುಡಿಯ ಅರ್ಥವನ್ನು ಅರ್ಥೈಸಿಕೊಳ್ಳದಂಥವರು ದಯಮಾಡಿ ಶಬರಿಮಲೆ ಯಾತ್ರೆಯನ್ನೇ ಮಾಡಬೇಡಿ ಸ್ವಾಮಿ. ಭಗವಂತ ಎಲ್ಲ ಕಡೆ ಇದ್ದಾರೆ. ಭಗವಂತನನ್ನು ಪೂಜಿಸಿ ಪ್ರಾರ್ಥಿಸಿ. ನಿಮ್ಮ ಭಕ್ತಿಯನ್ನು ಪ್ರಶ್ನಿಸುತ್ತಿಲ್ಲ, ನೀವು ಮನದಲ್ಲೇ ಕೂತ್ಕೊಂಡು ಭಗವಂತನನ್ನು ಪೂಜಿಸಿ ಪ್ರಾರ್ಥಿಸಿ. ಆ ಸ್ಥಳ ಒಂದು ಪ್ರೇಕ್ಷಣೀಯ ಸ್ಥಳ ಅಲ್ಲ. ನಾನೇನೋ ಶಬರಿಮಲೆ ಯಾತ್ರೆ ನಮ್ಮ ಪಕ್ಕದ ಮೇಲೆ ಅವ್ರು ನೋಡ್ಕೊಬಂದರು, ನಾನು ಹೋಗಿ ನೋಡ್ಕೊಂಬರ್ತೀನಿ. ಅಲ್ಲಿ ಕಾಡಿದೆಯಂತೆ, ಆ ಕಾಡಿನ ಮಧ್ಯದಲ್ಲಿ ಏನೇನೋ ಒಳ್ಳೆ ಪ್ರೇಕ್ಷಣೀಯ ಸ್ಥಳಗಳಿದೆಯಂತೆ. ಅಂತಹ ಪ್ರೇಕ್ಷಣೀಯ ಸ್ಥಳಗಳದಲ್ಲ ಸ್ವಾಮಿ. ದೈವಿಕವಾದ ಭಗವಂತನೇ ನಡೆದು ಹೋದಂತಹ ಭಗವಂತನ ಉಸಿರಾಟ ಈಗಲೂ ಕೂಡ ಆ ಭಗವಂತ ದೈವಿಕವಾಗಿ ಆ ಗಾಳಿಯಲ್ಲಿ ಪ್ರತಿಯೊಂದು ಅಣುರೇಣು ತೃಣಕ್ರಾಷ್ಟದಲ್ಲೂ ಕೂಡ ಆ ಭಗವಂತನ ಸಾಕ್ಷಾತ್ಕಾರವಿರುವಂತಹ ಎರಿಮೆಲೆಯಿಂದ ಶಬರಿಮಲೆಯ ಸನ್ನಿಧಾನ. ಆ ಸನ್ನಿಧಾನದಲ್ಲಿ ಮಾತ್ರ ಆ ಭಗವಂತ ಇಲ್ಲ, ನಿಮ್ಮೊಳಗಿದ್ದಾರೆ. ನಿಮ್ಮೊಳಗಿರುವುದನ್ನು ಅರ್ಥೈಸಿಕೊಳ್ಬೇಕಾದ್ರೆ 1 ಮಂಡಲ ಕಾಲ ವ್ರತ ಮಾಡಬೇಕು. ವ್ರತದ ನಿಯಮಗಳ ಜೊತೆಗೆ ಆ ಭಗವಂತನ ಈ ಒಂದು ದೈವಿಕವಾದ ಇರುಮುಡಿಯಲ್ಲಿ ತುಪ್ಪ ತುಂಬಿದ ತೆಂಗಿನಕಾಯಿ, ತುಪ್ಪ ತುಂಬುವ ತೆಂಗಿನಕಾಯಿ, ಇರುಮುಡಿಗೆ ಬಳಸುವಂತಹ ಇನ್ನಿತರ ಪೂಜನೀಯ ಕಾಯಿಗಳನ್ನು ನೀವುಗಳೇ ಉಜ್ಜಿ ಸ್ವಾಮಿ. ಯಾವೊಬ್ಬ ಸ್ವಾಮಿಗಳಿಂದ ಅಥವಾ ಮಿಷಿನ್ ಬಳಕೆ ದಯಮಾಡಿ ಬೇಡ ಸ್ವಾಮಿ. ಏಕೆಂದರೆ ಯಂತ್ರಗಳ ಬಳಕೆ ನಮಗೆ ಬೇಕಾದಾಗ ಬಳಸ್ಕೋಬೇಕು, ಆದರೆ ಮಾನವನಿಗಿಂತ ದೊಡ್ಡ ಯಂತ್ರ ಯಾವುದೂ ಇಲ್ಲ. ಯಾಕೆಂದರೆ ಯಾವುದೇ ಯಂತ್ರದ ಸಂಶೋಧನೆ ಮಾನವ ಮಾಡಿದ್ದಾನೆ. ಆ ಮಾನವ ದೇಹವನ್ನು ದಂಡಿಸಿದಾಗ ಆ ದೇಹಕ್ಕೆ ಬಲ ಹೆಚ್ಚಾಗಿ ಬರುತ್ತೆ.
ದೇಹ ಬಲ ಕೊಟ್ಟಾಗ ನಿಮ್ಮ ಮನಸ್ಸಿನಲ್ಲಿ ಉಲ್ಲಾಸ ಬರುತ್ತೆ. ಆ ಉಲ್ಲಾಸ ಆನಂದ ನೀವು ಅನುಭವಿಸ್ಬೇಕಾದ್ರೆ ಎಲ್ಲ ಕಾರ್ಯವನ್ನು ನೀವೇ ಮಾಡಿ ಸ್ವಾಮಿ. ಮತ್ತೊಮ್ಮೆ ಮಗದೊಮ್ಮೆ ಆ ಸ್ವಾಮಿಗಳನ್ನು ಉದ್ದೇಶಿಸಿ ಆ ವಿಡಿಯೋ ಮಾಡಿಲ್ಲ, ವಿಚಾರವನ್ನು ಉದ್ದೇಶಿಸಿ ಮಾಡ್ತಾಯಿದ್ದೀನಿ. ಯಾರೊಬ್ಬರೂ ಕೂಡ ಶಬರಿಮಲೆ ಯಾತ್ರೆಗೆ ಕಡಿಮೆ ದಿನಗಳ ವ್ರತವನ್ನು ಮಾಡಿ ಶಬರಿಮಲೆ ಯಾತ್ರೆಯನ್ನು ಮಾಡಬೇಡಿ. ಗುರುಸ್ವಾಮಿಗಳು ಅಂತ ಅನ್ನಿಸ್ಕೋಬೇಕಾದ್ರೆ ಒಂದು ಅರ್ಹತೆ ಇದೆ ಅಂತ ನಾನೆಲ್ಲೋ ನೋಡಿದ್ದು. 1 ರಿಂದ 18 ವರ್ಷ ಯಾತ್ರೆ ಮಾಡಿದ್ರೆ ಕನ್ನಿಸ್ವಾಮಿ, 18 ವರ್ಷದ ಅಂಥ ಯಾತ್ರೆಗಳನ್ನು 18 ಮಾಡಿದ್ರೆ ಗುರುಸ್ವಾಮಿ ಅಂತಾರೆ. ಹಾಗಂತ ಹೋದರೆ ಯಾರೂ ಗುರುಸ್ವಾಮಿಗಳಿಲ್ಲ ಸ್ವಾಮಿ. ಗುರುವಿನ ಗುರು ಆ ಭಗವಂತ ಒಬ್ಬರೇ. 324 ವರ್ಷಗಳ ಕಾಲ ಯಾತ್ರೆಯನ್ನು ಮಾಡಬೇಕು ಅಂದರೆ ಮನುಷ್ಯ ಅಷ್ಟು ವರ್ಷ ಬದುಕಲಿಕ್ಕೆ ಈ ಪರಿಸ್ಥಿತಿಯಲ್ಲಿ ಸಾಧ್ಯನಾ? ಹಾಗಂಥದ್ದು ನಮ್ಮ ಭಗವಂತ ಆ ವಿಚಾರ ಆ ರೀತಿ ಇದೆ ಅಂತ ಕೂಡ ಕೆಲವು ಗುರುಸ್ವಾಮಿಗಳು ಹೇಳ್ತಾರೆ. ಅಂಥದ್ರಿಂದ ಆ ಗುರುಸ್ವಾಮಿಗಳು ಅಂತ ನಾವೇನು ಪದ ಬಳಸ್ತೀವಿ ಅಂದರೆ ಭಗವಂತನ ಸೇವೆ ಮಾಡಿರ್ತಾರೆ, ಪೂಜಾ ಕೈಂಕರ್ಯಗಳ ವಿವರಗಳನ್ನು ತಿಳಿದುಕೊಂಡಿರ್ತಾರೆ, ಅಲ್ಲಿನ ಸ್ಥಳದ ಒಂದು ಅನುಭವ ಅವರಿಗಿರುತ್ತೆ, ಎಲ್ಲಿ ಏನಿರುತ್ತೆ ಏನು ಅದನ್ನು ಹೊಸದಾಗಿ ಹೋಗುವಂಥ ಸ್ವಾಮಿಗಳಿಗೆ ಕರ್ಕೊಂಡು ಹೋಗಿ ತೋರಿಸೋದಂಥವರು. ದಯಮಾಡಿ ಆ ವಿಚಾರವನ್ನು ಅರ್ಥೈಸಿಕೊಂಡು ಶಬರಿಮಲೆ ಯಾತ್ರೆಗೆ 1 ಮಂಡಲ ಕಾಲ ವ್ರತವಿದ್ದು ನಿಮ್ಮ ಕೈಂಕರ್ಯಗಳನ್ನು ನಿಮ್ಮ ಕಾರ್ಯಗಳನ್ನು ನೀವೇ ಮಾಡಿ. ಯಾವುದಕ್ಕೆ ಅನಿವಾರ್ಯವಾಗಿ ಮಿಷಿನ್ ಅವಶ್ಯಕತೆ ಇರುತ್ತೋ ಅಲ್ಲಿ ಮಾತ್ರ ಬಳಸೋಣ. ಎಲ್ಲದಕ್ಕೂ ಮಿಷಿನನ್ನು ಬಳಸಿ ನಾವು ಅನುಭವಿಸಿದ ಆನಂದ ಆ ಮಿಷಿನ್ಗೆ ಕೊಡೋದು ಬೇಡ, ಅಥವಾ ಆ ಮಿಷಿನ್ ಬಳಸುವಂಥ ವ್ಯಕ್ತಿಗೆ ಕೊಡೋದು ಬೇಡ ಅನ್ನೋದು ನನ್ನ ಕಳಕಳಿಯ ಮನವಿ. ಯಾರನ್ನೇ ವ್ಯಕ್ತಿಗತವಾಗಿ ಅಥವಾ ಒಬ್ಬ ವ್ಯಕ್ತಿಯನ್ನು ಕೈ ತೋರಿಸಿ ಮಾಡುವಂತಹ ಕೆಲಸ ಇದಲ್ಲ. ವಿಚಾರಕ್ಕಾಗಿ ವಿಚಾರವನ್ನು ತಿಳಿಸುವಂತಹ ಪ್ರಯತ್ನ. ತಪ್ಪಿದ್ದಲ್ಲಿ ತಿದ್ದಿ ತೀಡಿ ಕ್ಷಮಿಸಿ ಎಂದು ಬೇಡಿಕೊಳ್ಳುತ್ತಾ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಮಿ ಶರಣಂ. ಶಬರಿಮಲೆ ಯಾತ್ರೆ ಅಂದರೆ ಮಂಡಲ ಕಾಲ ವ್ರತ. ನನಗಿಂತ ಕಿರಿಯವನು ಯಾರಿಲ್ಲ. TS ಕಣ್ಣನ್, ರಾಮನಗರ. ಸ್ವಾಮಿಯೇ ಶರಣಮಯ್ಯಪ್ಪ.